ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಬಜೆಟ್ ಅಲ್ಲಿ ಬಿಗ್ ಡಿಸ್ಪ್ಲೇ ಫಂಕ್ಷನಲ್ ಕ್ರೌನ್ ಇರುವ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು 27th ಜುಲೈ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ColorFit Spark. ಇವತ್ತು ಇದನ್ನ ನಾನು ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ roll off the intro and let us make this unboxing more interesting. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಸ್ಪಾರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಅವರು ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ನೋಡಬಹುದು. ಇನ್ನ ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನ ಬಾಕ್ಸ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಬಾಕ್ಸ್ ಪ್ರೈಸ್ ಬಂದು 6,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1,799 rupees ಗೆ ಸ್ಮಾರ್ಟ್ ವಾಚ್ ನ ಆಲ್ರೆಡಿ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡಾಗಿದೆ. ಅಂಡ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 1,399. ಸೊ ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಕೂಡಲೇ ಪರ್ಚೇಸ್ ಮಾಡಿ. ಇನ್ನು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 6 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಜೆಟ್ ಬ್ಲಾಕ್ ಇದೆ. ಸೊ ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಒಂದು ಸ್ಮಾರ್ಟ್ ವಾಚ್ ನ ನೋಡಬಹುದು. ಸೊ ವಾಚ್ ಆಮೇಲೆ ಬರೋಣ. ಚಾರ್ಜಿಂಗ್ ಕೇಬಲ್ ಈ ತರ ಇದೆ ನೋಡೋದಕ್ಕೆ. ನಾಯ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾಯ್ಸ್ ಮೇಕರ್ ಸ್ಟಿಕ್ಕರ್, ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ. ರಿಜಿಸ್ಟರ್ ಯೋರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರ ಕೊಟ್ಟಿರ್ತಾರೆ. ಅಷ್ಟೇನೇನು ಇಲ್ಲ ಬಾಕ್ಸ್ ಅಲ್ಲಿ. ಸೊ ಈಗ ನಮ್ಮ ಮೇನ್ ಪ್ರಾಡಕ್ಟ್ ವಾಚ್ ಬರೋಣ. ವಾವ್, ವಾಚ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಸ್ಟ್ರಾಪ್ ಡಿಸೈನ್ ಇದೆಲ್ಲ ಸಖತ್ತು ಯೂನಿಕ್ ಆಗಿ ಕಾಣಿಸ್ತಿದೆ, ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಫಸ್ಟ್ ನಾವು ಈ ಪ್ರೊಟೆಕ್ಷನ್ ಶೀಟ್ ಇದೆಲ್ಲ ಅದನ್ನ ಅನ್ರ್ಯಾಪ್ ಮಾಡೋಣ ಅಂಡ್ ಸೈಮಲ್ಟೇನಿಯಸ್ಲಿ ಬೂಟ್ ಮಾಡೋಣ. ಇನ್ನು ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾನೇ ದೊಡ್ಡ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೇನಾದ್ರೂ ಈ ತರ ಹ್ಯೂಜ್ ಡಿಸ್ಪ್ಲೇನ ಇಷ್ಟಪಡಂಗಿದ್ರೆ ಡೆಫಿನೆಟ್ಲಿ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಿ, ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಸ್ಟ್ರಾಪ್ ಡಿಸೈನ್ ಇದೆ ಅಲ್ಲ, ನಮಗೆ ಪ್ಯಾಟರ್ನ್ ವೈಸ್ ಕೊಟ್ಟಿದ್ದಾರೆ. ಈ ಪ್ಯಾಟರ್ನ್ ಕೂಡ ಅಷ್ಟೇ ನೋಡೋದಕ್ಕೆ ಸಖತ್ತು ಯೂನಿಕ್ ಆಗಿದೆ. ಸೊ ನೀವೇನಾದ್ರೂ ಒಂದು ಹ್ಯೂಜ್ ಡಿಸ್ಪ್ಲೇ ಇರೋ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಅದು ಬಜೆಟ್ ಅಲ್ಲಿ ಡೆಫಿನೆಟ್ಲಿ ಈ ವಾಚ್ ನ ಕನ್ಸಿಡರ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಇಂಪ್ರೆಷನ್ ಅಂತೂ ಅಂತಾನೆ ಹೇಳ್ಬೋದು. ಇನ್ನು ಸ್ಮಾರ್ಟ್ ವಾಚ್ ನಾವು ಪ್ರಾಡಕ್ಟ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಸಿಕ್ಕಾಪಟ್ಟೆ ಹ್ಯೂಜ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 2 inches TFT ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ನಮಗೆ ಇದ್ರಲ್ಲಿ ಅಬ್ಸರ್ವ್ ಮಾಡಿದಿರಾ, ಬೆಸಲ್ ಕೂಡ ಅಷ್ಟೇ ತುಂಬಾನೇ ಚಿಕ್ಕದಾಗಿದೆ. ಇದರಿಂದ ನಮಗೆ ವ್ಯೂಯಿಂಗ್ ಆಂಗಲ್ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ. ಅಂಡ್ ಎಷ್ಟೇ ದೂರ ಇದ್ರೂ ನಮಗೆ ಸ್ಮಾರ್ಟ್ ವಾಚ್ ಆರಾಮಾಗಿ ನಾವು ಡಿಸ್ಪ್ಲೇನ ನೋಡಬಹುದು. ವ್ಯೂಯಿಂಗ್ ಆಂಗಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ರೆಸಲ್ಯೂಷನ್ ಬಂದು 240x282 ಪಿಕ್ಸೆಲ್ಸ್. ಇದರಿಂದ ನಮಗೆ ಡಿಸ್ಪ್ಲೇ ಅಲ್ಲಿ ಕಲರ್ಸ್ ಎಲ್ಲ ಸಿಕ್ಕಾಪಟ್ಟೆ ಬೋಲ್ಡ್ ಅಂಡ್ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಅಂಡ್ ಇದರಲ್ಲಿ ನಮಗೆ ಬ್ರೈಟ್ನೆಸ್ ಬಂದು 515 nits ಕೊಟ್ಟಿದ್ದಾರೆ. ಆರಾಮಾಗಿ ಸ್ಮಾರ್ಟ್ ವಾಚ್ ನ ಆಚೆ ಕೂಡ ವೇರ್ ಮಾಡಿದ್ರು ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕಂಪ್ಲೀಟ್ಲಿ ನಮಗೆ ಪಾಲಿಕಾರ್ಬನೇಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸೈಡ್ ಅಲ್ಲಿ ನಾವು ಒಂದು ಫಂಕ್ಷನಲ್ ಕ್ರೌನ್ ಬಟನ್ ನ ನೋಡಬಹುದು, ಮೈಕ್ ಅಂಡ್ ಸ್ಪೀಕರ್ಸ್ ನ ನೋಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಬೇಕಾಗಿರೋ ಸೆನ್ಸರ್ಸ್, ಚಾರ್ಜಿಂಗ್ ಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಸ್ಟ್ರಾಪ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ನಮಗೆ 22 ಸಿಲಿಕಾನ್ ಸ್ಟ್ರಾಪ್ ಅಲ್ಲಿ ಈ ಡಿಸೈನ್ ಇದೆ ಅಲ್ಲ, ಪ್ಯಾಟರ್ನ್ ಡಿಸೈನ್ ಸಖತ್ತು ಯೂನಿಕ್ ಆಗಿ ಕಾಣಿಸ್ತಿದೆ. ಅಂಡ್ ಕಲರ್ ಕೂಡ ಜೆಟ್ ಬ್ಲಾಕ್, ಸಖತ್ತು ಪ್ರೊಫೆಷನಲ್ ಲುಕ್ ನ ಕೊಡುತ್ತೆ. ಆರಾಮಾಗಿ ನೀವು ಆಫೀಸ್ ವೇರ್ ಕೂಡ ವೇರ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಸ್ಮಾರ್ಟ್ ವಾಚ್ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. TruSync ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅಂಡ್ ಯಾವುದೇ ಒಂದು ಕಾಲ್ ಡ್ರಾಪ್ ಇರೋದಿಲ್ಲ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ IP67 ವಾಟರ್ ಅಂಡ್ ಡಸ್ಟ್ ಅಸಿಸ್ಟೆಂಟ್ ಕೂಡ ಇದೆ. ಇನ್ನು ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ನ ಅವೈಲ್ ಮಾಡ್ತೀನಿ ಅಂದ್ರೆ 2 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಈ ಫಂಕ್ಷನಲ್ ಕ್ರೌನ್ ಬಟನ್ ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ವಾಚ್ ಫೇಸಸ್ ನಾವು ಸೆಟ್ ಮಾಡ್ಕೋಬಹುದು. ಅದ್ರಲ್ಲಿ ನನಗೆ ಈ ವಾಚ್ ಫೇಸ್ ಅಂತೂ ತುಂಬಾನೇ ಕಲರ್ಫುಲ್ ಅಂಡ್ ಸಿ ವ್ಯೂ ತುಂಬಾನೇ ಇಷ್ಟ ಆಯ್ತು. ಅದನ್ನ ಈಗ ವಾಚ್ ಫೇಸ್ ಆಗಿ ನಾನು ಸೆಟ್ ಮಾಡಿದ್ದೀನಿ. ಇನ್ನು ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ನ ಈ ಸ್ಮಾರ್ಟ್ ವಾಚ್ ಇಂದಲೇ ಈಸಿಯಾಗಿ ನಾವು ಆಕ್ಸೆಸ್ ಕೂಡ ಮಾಡಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ರೈಟ್ನೆಸ್ ನ ಸೆಟ್ ಮಾಡ್ಕೋಬಹುದು, ಟಾರ್ಚ್
ವಾಚ್ ನ ಆನ್ ಅಂಡ್ ಆಫ್ ಮಾಡ್ಕೋಬಹುದು, ಸೆಟ್ಟಿಂಗ್ಸ್ ನ ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು, ಇವನ್ ನಾವು ಡಿಸ್ಪ್ಲೇ ಲಾಕ್ ಕೂಡ ಮಾಡ್ಕೋಬಹುದು, ಅಲಾರಾಮ್ ನ ಸೆಟ್ ಮಾಡಬಹುದು. ಇನ್ನ ಲೆಫ್ಟ್ ಇಂದ ರೈಟ್ ನಾವು ಸ್ವೈಪ್ ಮಾಡಿದ್ರೆ ಏನೆಲ್ಲ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನ ನಾವು ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು. ಇನ್ನ ರೈಟ್ ಇಂದ ಲೆಫ್ಟ್ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಒಂದೇ ಒಟ್ಟಾಗಿ ನಾವು ಎಲ್ಲ ಅಪ್ಲಿಕೇಶನ್ಸ್ ಈ ಮೆನ್ಯೂ ಬಾರ್ ಅಲ್ಲಿ ನೋಡಬಹುದು. ಅಂಡ್ ಈ ಫಂಕ್ಷನಲ್ ಕ್ರೌನ್ ಬಟನ್ ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಈ ಅಪ್ಲಿಕೇಶನ್ಸ್ ನೆಲ್ಲ ಈಸಿಯಾಗಿ ನಾವು ನ್ಯಾವಿಗೇಟ್ ಕೂಡ ಮಾಡಬಹುದು. ಸೀರಿಯಸ್ಲಿ ಫಂಕ್ಷನಲ್ ಕ್ರೌನ್ ಬಟನ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ, ಸಖತ್ತು ಎಫಿಷಿಯಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಗಿ ಇಂಟರ್ಫೇಸ್ ಅಂತೂ ಡೀಸೆಂಟ್ ಆಗಿದೆ. ಇನ್ನು ನಾಯ್ಸ್ ColorFit Spark ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಮಲ್ಟಿಪಲ್ UI ನ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ನಿಮ್ಮ ಮೆನ್ಯೂ ಲುಕ್ ನ ನಿಮ್ಮ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ತಕ್ಕಂತೆ ಚೇಂಜ್ ಕೂಡ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಲಿಸ್ಟ್ ವ್ಯೂ, ಗ್ರಿಡ್ ವ್ಯೂ, ಪ್ಯಾರಲಲ್, ಸರ್ಫೇಸ್, ಕ್ರೆಸೆಂಟ್, ಫುಲ್ ಮೂನ್ ಅಂಡ್ ಹನಿಕಾಮ್ ವ್ಯೂ ಈ ತರ ಸಿಕ್ಕಾಪಟ್ಟೆ ಚಾಯ್ಸಸ್ ನ ಕೊಟ್ಟಿದ್ದಾರೆ. ನಿಮ್ಮ ಫೇವರೇಟ್ ವ್ಯೂ ನ ನೀವು ಚೂಸ್ ಕೂಡ ಮಾಡ್ಕೋಬಹುದು. ಇನ್ನು ನಮ್ಮ ಹೆಲ್ತ್ ಗೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಇದರಲ್ಲಿ ಆಕ್ಟಿವಿಟಿ, ಹಾರ್ಟ್ ರೇಟ್, ಸ್ಲೀಪ್, ಬ್ಲಡ್ ಆಕ್ಸಿಜನ್ ಅಂಡ್ ಸ್ಟ್ರೆಸ್ ನ ಈಸಿಯಾಗಿ ಟ್ರ್ಯಾಕ್ ಕೂಡ ಮಾಡಬಹುದು. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ಸ್ಪೋರ್ಟ್ಸ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ ನ ಆಡ್ತೀರೋ ಆ ಮೋಡ್ ನ ಚೂಸ್ ಮಾಡಿಕೊಂಡು ನಿಮ್ಮ ಆಕ್ಟಿವಿಟಿನ ನೀವು ಈಸಿಯಾಗಿ ಮಾನಿಟರ್ ಕೂಡ ಮಾಡಬಹುದು. ಇನ್ನು ಇದರಲ್ಲಿ ನಮಗೆ 150+ ವಾಚ್ ಫೇಸಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ಸ್ಮಾರ್ಟ್ ವಾಚ್ ಗೆ ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಇನ್ನು ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಇಂದಲೇ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್. ವಾಯ್ಸ್ ಅಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಬೋರ್ ಆದಾಗ ಆಡೋದಕ್ಕೆ ನಮಗೆ 4 ಗೇಮ್ಸ್ ಕೂಡ ಇದೆ. ಅಂಡ್ ಲಾಸ್ಟ್ಲಿ ನಾವು ಕ್ಯಾಮ್ರಾ ಶಟರ್ ನ ಕೂಡ ಈ ಸ್ಮಾರ್ಟ್ ವಾಚ್ ಇಂದಲೇ ಆಪರೇಟ್ ಮಾಡಬಹುದು. ಫ್ರೆಂಡ್ಸ್, ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ ಅಂಡ್ TruSync ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಚೆನ್ನಾಗಿರುತ್ತಂತೆ, ಎಲ್ಲೂ ಕಾಲ್ ಡ್ರಾಪ್ ಇರಲ್ಲ. ಸೊ ಬನ್ನಿ ಫಸ್ಟ್ ಈಗ ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋಣ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ನಾವು ಕಾಲ್ ಮಾಡಬೇಕು ಅಂದ್ರೆ ನಾಯ್ಸ್ ಬಸ್ ಅಪ್ಲಿಕೇಶನ್ಗೆ ಹೋಗಬೇಕು. ಅಲ್ಲಿ ನಮಗೆ ರೀಸೆಂಟ್ ಕಾಲ್, ಡಯಲ್ ಪ್ಯಾಡ್ ಅಂಡ್ ಕಾಂಟ್ಯಾಕ್ಟ್ಸ್ ಇದೆ. ಈಗ ಡಯಲ್ ಪ್ಯಾಡ್ ನ ಯೂಸ್ ಮಾಡಿಕೊಂಡು ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಕನ್ನಡದಲ್ಲಿ ಮುಂದುವರಿಯಲು ಮುಂದನ್ನು ಒತ್ತಿ. ನಿಮ್ಗೆ ಏನಾದ್ರೂ ಈ ಕಾಲ್ ನ ಸ್ಮಾರ್ಟ್ ವಾಚ್ ಅಲ್ಲಿ ಅಟೆಂಡ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಜಸ್ಟ್ ನಮ್ಗೆ ಇಲ್ಲಿ ಒಂದು ಮೊಬೈಲ್ ಲೋಗೋ ಟೈಪ್ ಇದೆ, ಐಕಾನ್ ಟೈಪ್ ಇದೆ. ಜಸ್ಟ್ ಅದ್ರ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಸಾಕು, ಈ ಕಾಲ್ ಬಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್, ಈಗ ಕಾಲ್ ಬಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಆಗಿದೆ. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಎಲ್ಲೂ ಒಂದು ಕಾಲ್ ಡ್ರಾಪ್ ಆಗ್ಲಿ ಅಥವಾ ಡಿಸ್ಕನೆಕ್ಟ್ ಆಗ್ತಾ ಇರೋದಾಗ್ಲಿ ಏನೂ ಇರಲಿಲ್ಲ. ಸಿಕ್ಕಾಪಟ್ಟೆ ಆಡಿಯೋ ಎಲ್ಲ ಸಿಕ್ಕಾಪಟ್ಟೆ ಲೌಡ್ ಅಂಡ್ ಕ್ರಿಸ್ಪ್ ಆಗಿ ಕೇಳಿಸ್ತಾ ಇತ್ತು. ಆಡಿಯೋ ಕ್ವಾಲಿಟಿ ಇಸ್ ನೈಸ್ ಅಂತಾನೆ ಹೇಳ್ಬೋದು. ಓವರ್ ಆಗಿ ಈ ನಾಯ್ಸ್ ColorFit Spark ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಫ್ರೆಂಡ್ಸ್, ನೋಡೋದಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಾರ್ಜ್ ಡಿಸ್ಪ್ಲೇ, ಫಂಕ್ಷನಲ್ ಕ್ರೌನ್ ಬಟನ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬ್ಯಾಕಪ್ ತುಂಬಾನೇ ಚೆನ್ನಾಗಿದೆ. ಇನ್ನೇನ್ ಬೇಕು ಹೇಳಿ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ ಈ ಎಲ್ಲ ಫೀಚರ್ಸ್ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಅವರು ಬಜೆಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ನೀವೇನಾದ್ರೂ ಒಂದು ಹ್ಯೂಜ್ ಅಥವಾ ಲಾರ್ಜ್ ಡಿಸ್ಪ್ಲೇ ಇರೋ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಕೂಡಲೇ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಪರ್ಚೇಸ್ ಮಾಡಿ. ಯಾಕಂದ್ರೆ ಪ್ರೈಸ್ ಕೂಡ ತುಂಬಾನೇ ಕಮ್ಮಿ. ಜಸ್ಟ್ ಫಾರ್ 1799 rupeesಗೆ ಸ್ಮಾರ್ಟ್ ವಾಚ್ ನ ಆಲ್ರೆಡಿ 27 ಜುಲೈ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಈಗಲೇ ಪರ್ಚೇಸ್ ಮಾಡಿ. ಇಷ್ಟ ಆಯ್ತಾ ಇಲ್ವಾ ಅಂತ ಕನ್ನಡ ಅನ್ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 1399. ಸೊ ಈ ಕೂಡಲೇ ಪರ್ಚೇಸ್ ಮಾಡಿ, ಡಿಸ್ಕೌಂಟ್ ನ ಅವೈಲ್ ಮಾಡಿ. ಐ ಹೋಪ್ ನಿಮ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.